ಸೊ ಪ್ರತಿ ಮಂಗಳವಾರ ಏನು ಝೂಮ್ ಕ್ಲಾಸ್ ಉಚಿತವಾಗಿ ನಾನು ತೊಗೊತಾ ಇದ್ನಲ್ಲ ಅದ್ರ ಪ್ರತಿಫಲ ಇವರು. ಓಕೆ, ಸೊ ರಾಯಚೂರ್ಲಿಂದ ಬರಲೇಬೇಕು, ಮೀಟ್ ಆಗಲೇಬೇಕು, ನಿಮಗೆ ನೋಡಲೇಬೇಕು ಸರ್ ಅಂತಂದೇಳಿ 2-3 ಸಲ ಪಾಪ ಅವರು ಕಾಲ್ ಮಾಡ್ತಾಯಿದ್ರು. ಸೊ ಇವತ್ತು ಫೈನಲಿ ಆ ಸಮಯ ಒದಗಿ ಬಂತು. ಮೇಡಮ್ ಬಂದರು ಅವ್ರ ದಂಪತಿ ಸಮೇತ, ಇವರು ಬಂದರು ಸರು ದಂಪತಿ ಸಮೇತ. ಸೊ ನೀವು ಕೂಡ ಬನ್ನಿ, ನಿಮ್ಮ ಫ್ಯಾಮಿಲಿ ಸಮೇತ ಬನ್ನಿ, ಅಥವಾ ನೀವು ಒಬ್ಬರಾದರೂ ಬನ್ನಿ. ಒಂದು ಸಲ ಬಂದು ಮೀಟಾಗಿ ಕೌನ್ಸ್ಲಿಂಗ್ ಮಾಡ್ಕೊಳ್ಳಿ. ನನ್ನ ಸಮಯನ ನಾನು ತೆಗಿತೀನಿ, ಬಟ್ ಅಡ್ವಾನ್ಸ್ ಹೇಳ್ಬಿಟ್ಟು ಬನ್ನಿ. ನಾನು 90% ಆಫೀಸಲ್ಲಿ ಇರೋದಿಲ್ಲ. ಹಾಗಾಗಿ ಎರಡನೇದು, ಇವರು ಅನ್ಎಜುಕೇಟೆಡ್ ಅಂದರೆ ನಾನು ಜಾಸ್ತಿ ಓದಿಲ್ಲ ಸರ್, ನನಗೆ ಹೆದರಿಕೆ ಆಗುತ್ತೆ, ನನಗೆ ಡೆವಲಪ್ಮೆಂಟ್ ಆಗೋಕ್ಕಾಗಲ್ಲ, ಟೀಮ್ ಕಟ್ಟೋಕ್ಕಾಗ್ತಾ ಇಲ್ಲ ಅಂತ. ಇವರೊಂದು ಡೈರೆಕ್ಟ್ ಸೆಲ್ಲಿಂಗ್ MLM ಕಂಪ್ನಿಯಲ್ಲಿ ಇದ್ದಾರೆ. ಸೊ ಮೇಡಮು ಸ್ವಲ್ಪ ಓದಿದ್ದಾರೆ, ಅವರಿಗೂ ಸ್ಕಿಲ್ ಡೆವಲಪ್ ಮಾಡಬೇಕು, ಚೆನ್ನಾಗಾಗಬೇಕು ಅನ್ನೋ ಆಸಕ್ತಿ. ಬಟ್ ಇಂಥವರಿಗೆ ಒಂದು ವೇದಿಕೆ ಇಲ್ಲ, ಇಂಥವ್ರಿಗೆ ಒಂದು ಗುರುಕುಲ ಇಲ್ಲ, ಇಂಥವ್ರಿಗೆ ಒಂದು ಟ್ರೈನಿಂಗ್ ಇಲ್ಲ, ಇಂಥವ್ರಿಗೆ ಕಲಿಸ್ಕೊಡೋದಕ್ಕೆ ಯಾರು ಮುಂದೆ ಬರೋಲ್ಲ. ಕಲಿಸ್ಕೊಡ್ತೀರಂದ್ರೂ 15,000, 40,000, 50,000 ಫೀಸ್ ತೊಗೊತಾರೆ. ಇವರು ಮಧ್ಯಮ ಕುಟುಂಬದವರು, ಬಡವರು. ಸೊ ಇವರಿಗೆಲ್ಲ ಫೀಸ್ ಅಷ್ಟಕ್ಕೊಂದು ಕಟ್ಟೋದಕ್ಕಾಗಲ್ಲ. ಏನೋ 2,000, 3,000 ಅಂದರೆ ಕಟ್ಟಿಬಿಡ್ತಾರೆ. ಸೊ ಇದನ್ನು ಅವರು ನನ್ನ ಹತ್ರ ಹೇಳ್ಕೊಂಡ್ರು, ಸರ್ ನನ್ನ ಹತ್ರ ಟ್ರೈನಿಂಗ್ ಕೊಡ್ತೀನಿ ಅಂತಾರೆ, 50,000, 20,000, 40,000, 6,000 ಬರೀ ಆನ್ಲೈನಲ್ಲಿ ಒಂದೊಂದು ಫೀಸ್ ಮಾಡ್ತಾರೆ. ಸೊ ಇಂಥವೆಲ್ಲ ಇರೋಬೇಕಾದ್ರೆ ನಾವು ಹೆಂಗೆ ಬೆಳೆಯೋಕ್ಕಾಗುತ್ತೆ? ನನಗೆ ತುಂಬ ದೊಡ್ಡ ಕನಸಿದೆ, ನಾನು ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಬೆಳಿಬೇಕು ಅಂತ ಮೇಡಮ್ಮು ಹೇಳ್ತಾಯಿದ್ರು, ಸರ್ ಹೇಳ್ತಾಯಿದ್ರು. ಇವರು 4-5 ವರ್ಷದಿಂದ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪ್ನಿಯಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ. ಇವ್ರದ್ದು ಇನ್ಕಮ್ ಆಲ್ರೆಡಿ ಎಷ್ಟಿದೆ ಸರ್? ಒಂದು 60,000, 70,000 ಇನ್ಕಮ್ ಇದೆ ಸರ್. 60,000 ರಿಂದ 70,000 4 ವರ್ಷದಿಂದ ತೊಗೊತಾ ಬಂದಿದ್ದಾರೆ. ಜಾಸ್ತಿ ಏನು ಓದಿಲ್ಲ ಇವರು. ಓಕೆ, ಇವರು 4 ವರ್ಷದಿಂದ ಇದ್ದಾರೆ. ಇವರು ಡೌನ್ಲೈನ್, ಇವರು ಮೇಡಮು. ಸೊ ಇವರು ದಂಪತಿಗಳು ಇಬ್ಬರು ಮಾಡ್ತಾ ಇದ್ದಾರೆ. ಸೊ ಇವರಿಗೆ ಈ ಏನು ಪ್ರತಿ ಮಂಗಳವಾರ ಟ್ರೈನಿಂಗ್ ಕುತ್ಕೊತಿದ್ರಲ್ಲ, ಫ್ರೀ ಝೂಮ್ ಮೀಟಿಂಗ್, ನಾನು ನಿಮಗೂ ಹೇಳ್ತಾ ಇದ್ದೀನಿ. ಸೊ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಪ್ರತಿ ಮಂಗಳವಾರ ನಮ್ಮದು ಫ್ರೀ ಉಚಿತವಾಗಿರುತ್ತೆ ಝೂಮ್ ಮೀಟಿಂಗು. ನೀವು ಮನೆಯಲ್ಲೇ ಕುತ್ಕೊಂಡು ಕೇಳ್ಬೋದು. 7:30 ಸಾಯಂಕಾಲ 7:30ರಿಂದ 8:30 1 ಅವರ್ ಇರುತ್ತೆ. ಸೊ ಇದರಿಂದ ಫ್ಯಾಮಿಲಿ ಡೆವಲಪ್ ಆಗುತ್ತೆ, ಬಿಸ್ನೆಸ್ ಡೆವಲಪ್ ಆಗುತ್ತೆ. ಇವರಿಬ್ಬರು ಗಂಡ ಹೆಂಡತಿ ನಡುವೆ, ಈಗ ಫ್ಯಾಮಿಲಿ ಅಂದಮೇಲೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ನನ್ನ ಮನೆಯಲ್ಲೂ ಇರುತ್ತೆ, ನಿಮ್ಮ ಮನೆಯಲ್ಲೂ ಇರುತ್ತೆ, ಎಲ್ಲರ ಮನೆಯಲ್ಲೂ ಇರುತ್ತೆ. ಬಟ್ ಯಾರೋ ಒಬ್ಬರು ಟ್ರೈನಿಂಗ್ ಕೊಡಬೇಕಾದ್ರೆ ಅದ್ರ ಜೊತೆಗೆ ಗಂಡ ಹೆಂಡತಿ ಕುತ್ಕೊಂಡು ಕಲಿಯೋದ್ರಿಂದ ಇನ್ನೂ ಹೊಸ ವಿಚಾರಗಳು ಅರ್ಥ ಆಗುತ್ತೆ, ಮತ್ತು ಬಾಂಡಿಂಗ್, ಗಂಡ ಹೆಂಡತಿ ನಡುವೆ ಒಂದು ಒಳ್ಳೆಯ ಸಂಬಂಧ ಹುಟ್ಟುತ್ತೆ. ಅದು ಮೇಡಮ್ಮು ಸಾರು ನಿಮಗೆ ಅವ್ರು ಟೆಸ್ಟಿಮನಿ ವಿಡಿಯೋದಲ್ಲಿ ಹೇಳಿದ್ದಾರೆ. ಅದನ್ನು ಹೇಳಿದ್ರು, ಸರ್ ನಮ್ಮಿಬ್ಬರ ನಡುವೆ ಬಿಸ್ನೆಸ್ ಮಾಡಬೇಕಾದ್ರೆ ಭಾಳ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಿತ್ತು. ನೀನು ಮಾಡು, ನಾನು ಮಾಡಲ್ಲ, ನೀನು ಮಾಡಲ್ಲ ಅಂತ. ಈಗ ನಾವಿಬ್ಬರು ಹೊಂದ್ಕೊಂಡ್ವಿ ಅಂತ. ಹೌದಾ ಸರ್? ಎಸ್ ಸರ್, ನಾವಿಬ್ಬರು ಹೊಂದಿಕೊಂಡು ಇವತ್ತು ಬಿಸ್ನೆಸ್ ಕಟ್ಟೋಕ್ಕೆ ಈಸಿ ಆಗ್ತಾಯಿದೆ. ಸೊ ಇವರು ಮೇಡಮು ಕೂಡ ಹೊಸಬ್ರು. ಅವರು ಫಸ್ಟ್ ಟೈಮ್ ನನಗೆ ನೋಡಿದ್ರು, ಇವರಿಗೂ ಆಸಕ್ತಿ ಇತ್ತು, ನಾನು ಇನ್ನೂ ಡೆವಲಪ್ ಆಗಬೇಕು ಸರ್, ನನಗೇನಾದರೂ ಸ್ಕಿಲ್ಸ್ ಕಲಿಸ್ಕೊಡಿ ಅಂತ ಹೇಳಿದ್ರು. ಇವರು ತುಂಬ ಶಾರ್ಪ್ ಇದ್ದಾರೆ ಮೇಡಮ್ಮು. ಬಟ್ ಅವ್ರಿಗೇನು ಅಂತಂದು ಹೇಳಿದ್ರೆ ಯಾರು ಗೈಡ್ ಮಾಡೋರಿಲ್ಲ. ಇವರ ಚುರುಕುತನಕ್ಕೆ ಒಬ್ಬ ಚುರುಕಾದ ವ್ಯಕ್ತಿ ಹಿಂದ್ಗಡೆ ನಿಂತ್ಕೊಂಡು ಅವ್ರಿಗೆ ದಬ್ಬಿದ್ರೆ ಮುಂದೆ ಎಲ್ಲಿಗೆ ಬೇಕಾದರೂ ಬೆಳೀತಾರೆ. ಸೊ ಇದು ಇವ್ರ ಸಮಸ್ಯೆ ಅಲ್ಲ, ಭಾಳಷ್ಟು ಜನ ಹೆಣ್ಮಕ್ಳ ಸಮಸ್ಯೆ ಇದೆ, ಭಾಳಷ್ಟು ಜನ ಗಂಡು ಮಕ್ಳಿಗೆ ಸಮಸ್ಯೆ ಇದೆ. ಯಾರೋ ವ್ಯಕ್ತಿ ಅವ್ರ ಹಿಂದೆ ನಿಂತ್ಕೊಂಡು ಒಬ್ಬ ಗುರುವಾಗಿ ಬೆಳೆಸ್ತಾ ಇಲ್ಲ. ಸೊ ಹಾಗಾಗಿ ನಾನು ನಿರ್ಧಾರ ತೊಗೊಂಡು ಈ ಗುರುಕುಲ ಮಾಡಿದೆ. ನಾನು ನಿರ್ಧಾರ ತೊಗೊಂಡು ಫ್ರೀ ಟ್ರೈನಿಂಗ್ ಮಾಡ್ತಾ ಇದ್ದೀನಿ, ಮತ್ತು ಫಿಸಿಕಲ್ ಟ್ರೈನಿಂಗ್ಸು ಮಾಡ್ತಾ ಇದ್ದೀನಿ. ಈಗ ಇವರಿಬ್ಬರು ಅದಕ್ಕೆ ಎನ್ರೋಲ್ ಆದರು. ಇವರಿಬ್ಬರು ಹೇಳಿದ್ರು, ಸರ್ ನಾವು ಬರ್ತೀವಿ, ನಿಮ್ಮ ಟ್ರೈನಿಂಗ್ ಆನ್ಲೈನಲ್ಲೇ ನಮಗಿಷ್ಟು ಎಫೆಕ್ಟ್ ಆಗಿದೆ, ಇನ್ನು ಫಿಸಿಕಲಿ ನಿಮ್ಮ ಹತ್ರ ವೇದಿಕೆ ಹತ್ರ ನಿಂತ್ಕೊಂಡು ನಿಮ್ಮ ಗುರುಕುಲದಲ್ಲಿ ಬಂದು ನಾವು ಕಲಿತ್ರೆ ಇನ್ನೂ ಚೇಂಜಸ್ ಆಗ್ತೀವಿ ಅಂತ. ಸೊ ಇದು ಭಾಳಷ್ಟು ಜನರು ಸುಮ್ಮನೆ ಒಂಥರ ದಡ್ಡನ ಥರ ಹಾರ್ಡ್ ವರ್ಕ್ ಮಾಡ್ತಾಯಿದ್ದಾರೆ, ಕತ್ತೆ ಥರ ದುಡಿತಾ ಇದ್ದಾರೆ. ದಿನಾ ಬೆಳಗ್ಗೆ ಬಿಸ್ನೆಸ್ ಮಾಡ್ತಾರೆ, ದಿನಾ ಬೆಳಗ್ಗೆ ಟೀಮ್ ಕಟ್ತಾರೆ, ಮತ್ತು ನಾಳೆ ಅನ್ನೋದ್ರಲ್ಲಿ ಆ ಟೀಮೇ ಇರೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಸೊ ನೀವು ಹಾರ್ಡ್ ವರ್ಕ್ ಮಾಡಿದ್ರೆ ಯೂಸ್ ಇಲ್ಲ ಸ್ನೇಹಿತರೆ, ಸ್ಮಾರ್ಟ್ ವರ್ಕ್ ಮಾಡಬೇಕು. ಸ್ಮಾರ್ಟ್ ವರ್ಕ್ ಮಾಡಬೇಕು ಅಂದರೆ ಪುಸ್ತಕ ಓದಬೇಕು, ಗುರು ಬೇಕು, ಟ್ರೈನಿಂಗ್ ಬೇಕು. ಇವೆಲ್ಲ ಆದರೆ ನೀವು ಸ್ಮಾರ್ಟ್ ವರ್ಕ್ ಮಾಡ್ತೀರಾ. ಇದು ಸರಿಗೆ ಅರ್ಥ ಮಾಡಿಸಿದೆ, ಮೇಡಮಿಗೆ ಅರ್ಥ ಮಾಡಿಸಿದೆ. ಸೊ ಸತತ 2 ಗಂಟೆಗಳ ಕಾಲ ನಾವು ಕುತ್ಕೊಂಡ್ವಿ, ಚರ್ಚೆ ಮಾಡಿದ್ವಿ, ಎಲ್ಲ ಡೌಟ್ಸ್ ಅವ್ರದ್ದು ಕ್ಲಿಯರ್ ಆಯಿತು. ಸೊ ಇದೇ ನನ್ನ ಉದ್ದೇಶ ಸ್ನೇಹಿತರೆ, ಇಂಥವ್ರು ಬೆಳಿಬೇಕು, ಅವ್ರ ಹಿಂದೆ ಗುರುವಾಗಿ ಅಥವಾ ಒಳ್ಳೆ ವೆಲ್ ವಿಷರ್ ಆಗಿ ನಾನು ಇರಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿತ್ತು. ಸೊ ಈ ವಿಡಿಯೋನ ಎಲ್ರಿಗೂ ಸ್ಪ್ರೆಡ್ ಮಾಡಿ, ಎಲ್ರಿಗೂ ಹಂಚಿ, ಇದನ್ನು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ನಿಮ್ಮ ತಂಡದೊಂದಿಗೆ ಬನ್ನಿ, ನೀವು ನಿಮ್ಮ ಸಮಸ್ಯೆ ಒಂದಿಗೆ ಬನ್ನಿ. ನಿಮ್ಮ ಸಮಸ್ಯೆಗೆ ನಾನು ಏನು ಪರಿಹಾರ ಕೊಡೋಕ್ಕಾಗುತ್ತೆ ನನ್ನಿಂದ, ಅದನ್ನು ಬೆಸ್ಟ್ ನಾನು ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.